ಕಾಯಿ ಚಟ್ನಿ ನಮ್ಮ ವೈಫ್ ಮಾಡಿದ್ದಾರೆ. ಅವರು ಅಲ್ಲೇ ಇದ್ದಾರೆ, ಬಣ್ಣ ಹಚ್ಕೊಂಡವ್ರೆ. ಅಂತ ಅವಳಿಗೂ ಅರ್ಜೆಂಟು ಅಲ್ಲ ನೋಡು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡೋರೆ ಸರ್. ಅಂಡ್ ಆಲ್ ಕ್ರೆಡಿಟ್ ಗೋಸ್ ಟು ವೀಣಾ, ಪೂಜಾ ಅಂಡ್ ಶಿವು ಸಾರಿ. ಅಲ್ಲ, ಶಿವ ದೇವ್ರಿಗೆ ಬಿಡ ತೊಂದ್ರೆ. ಇಬ್ರಿಗೂ ಏನು ಕೆಲ್ಸ ಇರಲ್ಲ. ಅದನ್ನ ಹೆಂಗೆ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಮಾತಾಡ್ತಾ ಇದ್ದೀನಿ. ಫಸ್ಟ್ ವಾಯ್ಸ್ ಓವರ್ ಆಗಿರುತ್ತೆ ಇದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನಗೆ ಯೂಸ್ ಆಗುತ್ತೆ. ಅಲ್ಲ, ಈ ಒಕೇಶನ್ ಏನು ಗಿಫ್ಟ್ ಇಲ್ಲ, ನಿನಗೆ ಅದ ಯೂಸೇ ಆಗಲ್ಲ ಬಿಡು. ಅಕ್ಕಂಗೆ ಅಷ್ಟೇ ಯೂಸ್ ಆಗೋದು, ನಿನಗೆ ಯೂಸ್ ಆಗಲ್ಲ ಪಾಪ. ಗೆಸ್ ಮಾಡು ನೋಡೋಣ. ನನಗೆ ಯೂಸ್ ಆಗ ಅರ್ಶಿದ್ರೊಳಗೆ ನೋಡಿ, ಅರ್ಶಿದ ತಿಂತಾ ಇದ್ದೀನಿ. ಗೆಸ್ ಗೆಸ್ ಗೆಸ್. ಇದು ಬಾಕ್ಸ್ ನೋಡಿದ್ರೆ ಇವಾಗ ಸದ್ಯಕ್ಕೆ ನಂಗೆ ಹಾಟ್ ಬ್ಯಾಗ್ ಯೂಸ್ ಆಗುತ್ತೆ. ಹಾಟ್ ಬ್ಯಾಗ್ ಇನ್ ದ ಸೆನ್ಸ್ ಬಿಸಿನೀರು ಹಾಕ್ಬಿಟ್ಟು ಅದಲ್ಲ ಅಲ್ವಾ? ಕೇಕ್ ಸುಮ್ಮನಿರು. ಪ್ಯಾಕಿಂಗ್ ನೋಡಕ್ಕೆ ಹಂಗೈತೆ, ಗೆಸ್ ಮಾಡಕ್ಕೂ ಆಗಲ್ಲ ನೀನು. ಗೆಸ್ ವಾಟ್. ಬಟ್ ನಿನಗೆ ಡೈಲಿ ನೀನ್ ಮಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮೈಕ್. ಎಸ್, ನಿಜ. ಬಟ್ ಏನಕ್ಕೆ ಸಡನ್ ಆಗಿ ಅಂತ ಗೊತ್ತಾಗ್ಲಿಲ್ಲ. ಅದನ್ನ ನಾನು ವೀಣಕ್ಕ ಇಬ್ರು ಮಾತಾಡ್ತಾ ಇದ್ವಿ. ಬಿಂದು ಅಕ್ಕನ್ ಇದು ಸ್ಯಾಮ್ ಸಮೀರ್ದು ವರುಣ್ ಎಲ್ಲ ವ್ಲಾಗ್ಸ್ ನೋಡ್ತಾ ಇದ್ವಾ. ಅವಾಗ ಶಿವು ಭಾವ ಎಲ್ಲ ಅವಾಗ ಮನೇಲಿ ಇದ್ರಲ್ಲ, ಕಾರ್ ಅವರೆಲ್ಲ ಕಾರ್ ನೋಡಕ್ ಹೋದಾಗೆಲ್ಲ ವಿಚಾರಿಸ್ತಾ ಇದ್ವಿ, ಯಾವ್ದು ಹೆಂಗೆ, ಯಾವ ಮೈಕ್ ಚೆನ್ನಾಗಿರುತ್ತೆ. ಅಕ್ಕನ ಹತ್ರ ಮೈಕ್ ಇಲ್ಲ, ಟ್ರೈಪಾಡ್ ಎಲ್ಲ ಐತೆ, ಎಲ್ಲದಕ್ಕೂ ಹತ್ರ ಇಟ್ಕೊಂಡ್ ಮಾಡ್ಬೇಕು, ತಡಿ ಗಿಫ್ಟ್ ಮಾಡ್ಬಿಡೋಣ ಅಂತ. ಅದ್ರಲ್ಲಿ ಲೆಟರು ಐತೆ. ಹೆಲ್ಪ್ ಮೀ. ಬಿಡು ಬಿಡು ಬಿಡು. ಬಬ್ಲು ಬರ್ತಾರೆ ನನಗೆ ಗಿಫ್ಟ್. ಇಲ್ಲಿ ವೀಣಕ್ಕನ್ ಫಿಂಗರ್ ಪ್ರಿಂಟ್ ಇಟ್ಟಿರೋ ಲೆಟರು ಮತ್ತೆ ನಾನ್ ಬರ್ದಿರೋ ಲೆಟರ್. ನಿಜ ನವಿ ಕೊಟ್ಟಿಲ್ಲ ವೀಣಕ್ಕ. ಅದಕ್ಕೆ ನೋಡ್ರಿ, ನಮ್ಗೇನಾರ ಒಂದಿನ ಮಾಡೋಣ ಇವರು ಅಂತಿದ್ರು. ಅದ್ರಲ್ಲಿ ಅರ್ಧ ವೀಣಕ್ಕನ್ ಫಿಂಗರ್ ಪ್ರಿಂಟ್, ನನ್ ಫಿಂಗರ್ ಪ್ರಿಂಟ್. ಓಕೆ ಓಕೆ ಓಕೆ. ಇದ್ರಲ್ಲಿ ಫುಲ್ ಇರೋದೆಲ್ಲ ಫಿಂಗರ್ ಪ್ರಿಂಟ್ಸ್ ಏನಾ? ಎಸ್, ನಂದು ಅಕ್ಕಂದು ಇಬ್ರದ್ದು ಫಿಂಗರ್ ಪ್ರಿಂಟ್. ನೋಡಪ್ಪ, ಸರ್ಪ್ರೈಸ್ ಅಂದ್ರೆ. ಅಪ್ಪ ಅಡ್ಡ ಬರ್ಬೇಡ. ಇದು ಪೂಜೆದು. ಇಬ್ರು ಎರಡು ನಂದೇ. ಫಿಂಗರ್ ಪ್ರಿಂಟ್ ಅಕ್ಕಂದು ಇರ್ಲಿ ಅಂತ ಅಕ್ಕಂದು ಇಕ್ಸಿದೀನಿ ಅದಕ್ಕೆ. ಹೇ ಅಕ್ಕ, ಹೋಪ್ ಯು ಆರ್ ಡೂಯಿಂಗ್ ಗುಡ್. ಯಾವಾಗ್ಲೂ ಹೀಗೆ ಖುಷಿಯಾಗಿ ಇರು. ವಿ ನೋ ವಾಟ್ ಯು ಆರ್ ಅಂತ. ಸೊ ಯು ಆರ್ ಏನೇ ಹೇಳ್ಕೊಳ್ಳಿ, ಕರ್ಮ ರಿಟರ್ನ್. ಸೊ ಯು ಜಸ್ಟ್ ಫೋಕಸ್ ಆನ್ ಯುವರ್ ಪ್ಯಾಷನ್ ಅಂಡ್ ಕೆರಿಯರ್. ಡೋಂಟ್ ವರಿ ಅಬೌಟ್ ಎನಿ ಪೀಪಲ್, ಬಿಕಾಸ್ ಜನ ಇರೋದೇ ಮಾತಾಡೋದು. ಜಸ್ಟ್ ಫೋಕಸ್ ಆನ್ ಯುವರ್ ಥಿಂಗ್. ಇದನ್ನ ಆಫ್ ಮಾಡ್ರಿ. ಡೂಯಿಂಗ್ ಗುಡ್. ಯಾವಾಗ್ಲೂ ಹೀಗೆ ಖುಷಿಯಾಗಿ ಇರು. ವಿ ನೋ ವಾಟ್ ಯು ಆರ್ ಅಂತ. ಸೊ ಯು ಆರ್ ಏನೇ ಹೇಳ್ಕೊಳ್ಳಿ, ಯಾರು ಏನೇ ಹೇಳ್ಕೊಳ್ಳಿ, ಕರ್ಮ ರಿಟರ್ನ್. ಸೊ ಯು ಆರ್ ಜಸ್ಟ್ ಫೋಕಸ್ ಆನ್ ಯುವರ್ ಪ್ಯಾಷನ್ ಅಂಡ್ ಕೆರಿಯರ್. ಡೋಂಟ್ ವರಿ ಅಬೌಟ್ ಎನಿ ಪೀಪಲ್, ಬಿಕಾಸ್ ಜನ ಇರೋದೇ ಮಾತಾಡೋದಕ್ಕೆ. ಸೊ ಯು ಜಸ್ಟ್ ಫೋಕಸ್ ಆನ್ ಯುವರ್ ಥಿಂಗ್. ಲೆಟ್ ಗೋ ಪೇ ಯು ದ ಬೆಸ್ಟ್. I wish you build a best career as you're wishing. Do the same, be the same. With love, Pooja. ನಂದೆ. ಎಸ್, ನಿಜ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಣ. ವೀಣಕ್ಕ ಅದೇ ಅಂತೂ ಹೋಗು, ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಕ್ಕ ಅಂತ. ಇದು ವೀಣಾ ಹೇಳಿದ್ದ? ಇಲ್ಲ, ಫಿಂಗರ್ ಪ್ರಿಂಟ್ಸ್ ವರ್ಡ್ಸ್ ಎಲ್ಲ ನಿಂದೆರಾ? ಎಲ್ಲ ನಂದೆ. ನನಗೆ ಗೊತ್ತಿಲ್ಲ, ಬಟ್ ಯಾ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಎಕ್ಸ್ಪ್ರೆಸಿಂಗ್ ಯು ಎವ್ರಿಥಿಂಗ್. ಥ್ಯಾಂಕ್ ಯು ಅಂಡ್ ಸಾರಿ. ನಂಗೆ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಇಲ್ಲ ಮಾಡಿದ್ರೆ. ಸೊ ನಮ್ಮ ಪೇರೆಂಟ್ಸ್ ಏನೇ ಮಾಡಿಕೊಂಡ್ರು, ನಾವು ಅಕ್ಕ ತಂಗಿ ಕಸಿನ್ಸ್ ಚೆನ್ನಾಗಿರೋಣ. ಅದೇನೇ ಆಗಿರಲಿ, ಐ ಆಮ್ ಸೊ ಆಲ್ವೇಸ್ ಫಾರ್ವರ್ ಯುವರ್ ಲಿಟಲ್ ಸಿಸ್ಟರ್. ನಾನು ಒಬ್ಳೆ ನಮ್ಮ ಕಸಿನ್ಸ್ ಗ್ರೂಪಲ್ಲಿ ಚಿಕ್ಕವಳು. ಸೊ ಐ ವಿಶ್ ಟು ಬಿ ಆಲ್ವೇಸ್ ಯುವರ್ ಲಿಲ್ ಒನ್. And you are so lucky to have such a good supporting husband. Ashte akka, I don't expect anything but only your love, care, respect, and I love you. Thank you so much. ಅಲ್ಲಿ ಶಿವ ಬಾಬುಂದ್ ಯಾವ್ದೋ ಪೆನ್ನು, ಯಾವ್ದೋ ಪೇಪರ್ ಸಿಕ್ಕಿ ಅದ್ರಲ್ಲೇನೆ ಎಷ್ಟು ಚೆನ್ನಾಗಿ ಮಾಡಿದೀನಿ. ನಮ್ಮಮ್ಮ ಅದಕ್ಕೆ ಒಂದ್ ಸ್ವಲ್ಪ ರೆಸ್ಪೆಕ್ಟೇ ಕೊಡಲ್ಲ. ನೋಡಿ ನೋಡಿ, ಅದನ್ನ ಹೆಂಗೆ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ. ಅಮ್ಮ, ಅದ್ ಬಿದ್ದಿದ್ದಲ್ಲ, ಅದ್ ಕೈ ಕಾಫಿ ಪುಡಿ ಸ್ಮೆಲ್ ನೋಡೋದು. ಅದ್ ಕಾಫಿ ಪುಡಿ, ಅದು ಹೈಲೈಟರ್ ಇರುತ್ತಲ್ಲ ಈಗ ಇಟ್ಟಿರೋದು. ವೀಣಕ್ಕಂದು ನಂದು ಇಬ್ರದು ಅದು.
ಇಬ್ರಿಗೂ ಏನ್ ಕೆಲ್ಸ ಇರಲ್ಲ. ಆಕ್ಚುಲಿ ಅಮ್ಮ ಟೀಚರ್, ಅದು ಅವ್ರು ಪ್ರಾಜೆಕ್ಟ್ ವರ್ಕ್ಗಳೆಲ್ಲ ಪ್ಲೇನ್ ಓ, ಪೇಪರ್ ನೋಡಿ ಹೌದು. ಅದು ಎಲ್ಲಿ ಬಿದ್ದಿತ್ತು ಈ ಕೂತ್ಕೊಳ್ಳೋದು ನಮ್ಮ ಮನೇಲಿ ಹಂಗೆ. ಶಿವು ಅವಾಗ ನೋಡ್ತಾ ಆಯ್ತು ಏನ್ ಮಾಡ್ತಾವ್ರಿ ಇವ್ರಿಬ್ರು ಅಂತ. ನಾನು ಅದ್ ಯಾವ್ದು ದೇವ್ರಿಗೆ ಹಚ್ಚ ಲೈಟರ್ ತಗೊಳ್ಳೋದು, ಪೇಪರ್ ಸುಡೋದು, ಲೈಟರ್ ತಗೊಳ್ಳೋದು, ಪೇಪರ್ ಸುಡೋದು. ಅಲ್ಲ ಬಟ್ ಸಡನ್ ಆಗಿ ಏನಕ್ಕೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಸ್ತು ಇವಾಗ. ಇವಾಗ Because ನಂದ್ ಇವಾಗ ಇನ್ನು ಆನಿವರ್ಸರಿ ಅವ್ರದೆಲ್ಲ ಮೈಕ್ ನೋಡ್ತಿದ್ವಾ, ಇವ್ರದೆಲ್ಲ ಮೈಕ್ ನೋಡ್ಬೇಕಾರೆ ಶಿವು ಬಾಬಾ ಮತ್ತೆ ಅಕ್ಕ ಅಂದ್ರು ಮೈಕ್ ಕೊಟ್ಬಿಡೋಣ ಅಂತ. ಹೆಂಗಿದ್ರು ನಾನ್ ಬರ್ತಿದ್ನಲ್ಲ, ಅವಾಗ್ಲೇ ಹಂಗೆ ಕೊಟ್ಬಿಡು ತಗೋ, ಆಯ್ತು ತಡಿ ನನ್ ಕಡೆಯಿಂದ ನೀವ್ ಇದನ್ ಕೊಟ್ರೆ ನಾನ್ ಲೆಟರ್ ಆದ್ರೂ ಬರೀತೀನಿ ನಾನು ಅಂತ ನಾನ್ ಲೆಟರ್ ಬರ್ದೆ. ಚೆನ್ನಾಗಿದೆ. ನನ್ಗೆ ಅದಕ್ಕೆ ಅನ್ಸುತ್ತೆ ಬೆಳಗ್ಗೆ ಕಾಲ್ ಮಾಡಿದ್ಲು ಪೂಜಾ ಬಂದ್ಲಾ ಅಂತಂದು. ಬಂದು ಬೆಳಗ್ಗೆ ಅದಕ್ಕೆ ಎದ್ದಿಲ್ಲ ಅಂದೆ. ಬೆಳಗ್ಗೆ 9 ಗಂಟೆಗೆ ಮಾಡೋಳೆ. ನೆನ್ನೆನ ಕೇಳ್ತು ಹೋದ ಕೊಟ್ಟ ಅಂತ. ಇನ್ನ ಇಲ್ಲ ಅಕ್ಕ, ಇನ್ನ ಇಲ್ಲ ಇದೀನಿ, ಹೋಗ್ತಿದಂಗೆ ಕೊಟ್ಬಿಡ್ತೀನಿ ತಡಿ ಅಂತ. ಅವಳಿಗೂ ಅರ್ಜೆಂಟು, ಅರ್ಜೆಂಟು. ಅಲ್ಲ ನೋಡು ಎಷ್ಟ್ ಚೆನ್ನಾಗಿ ಪ್ಲಾನ್ ಮಾಡೋರೆ. ಸರ್ಪ್ರೈಸ್ ಒಂಚೂರು ಹಿಂಟೆ ಕೊಡದಂಗೆ. ಚಾರ್ಜರ್ ಅದ್ ಬೇಕಿತ್ತಾ? ನಾನು ನೆಕ್ಸ್ಟ್ ಇದಕ್ಕೆ ಆನಿವರ್ಸರಿಗೆ ಪ್ಲಾನ್ ಮಾಡ್ಕೊಂಡಿದ್ದೆ, ಅವಾಗ ತಗೊಳ್ಳೋಣ ಅಂತ. ಹಳದಿಯ ಸಣ್ಣವು ಇಲ್ಲ, ಮ್ಯಾಗ್ನೆಟ್ ಅಲ್ಲಿದೆ ಮೈಕ್ ಅದ್ರೊಳಗಡೆ. ಚೆನ್ನಾಗಿದೆ. ಅಲ್ಲ ಕರೆಕ್ಟ್ ಆಗಿ ನನ್ಗೆ ಏನ್ ಬೇಕು ಅಂತ ಗೆಸ್ ಮಾಡಿ ಕೊಟ್ಟವ್ರಲ್ಲ, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಅದನ್ನ ಕೊಡ್ಬೇಕು ಅಲ್ವಾ? ಕೈ ಆಡ್ಸಕ್ಕೂ ಆಗ್ತಾ ಇಲ್ಲ ಅಂದ್ರು ಖುಷಿಗೆ ಅಲ್ವಾ? ಆದ್ರೂ ವರ್ಕ್ ಮಾಡು ಅಂತ ನೈಸ್. ಅಂದ್ರೆ ಕನೆಕ್ಟ್ ಮಾಡ್ಬಿಟ್ಟು ಬ್ಲೂಟೂತ್ ಏನ್ ಕನೆಕ್ಟ್ ಇಲ್ಲ, ಅಲ್ಲಿ ಒಂದಿದೆ ಹಾಕ್ಬೇಕು. ಜಸ್ಟ್ ಇಷ್ಟೇ, ಇದಕ್ ಪ್ಲಗ್ ಮಾಡಿ ಅದನ್ನ ಮಾಡಿ ಮಾತಾಡ್ತಾ ಇದ್ದೀನಿ. ಫಸ್ಟ್ ವಾಯ್ಸ್ ಓವರ್ ಆಗಿರುತ್ತೆ ಇದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ನೋ ನಾನು ಏನೇನು ಮಾಡ್ತೀನಿ ನನ್ನ ವ್ಲಾಗಲ್ಲಿ ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ನೋಡೋಣ ಇನ್ನು ಮುಂದೆ ಮೈಕಲ್ಲಿ ಒಳ್ಳೆ ವಾಯ್ಸ್ ಕ್ಲಾರಿಟಿ ಜೊತೆಗೆ ಒಗಟುಗಳು ಅಷ್ಟೇನೆ. ಸೊ ಇನ್ನು ಮುಂದೆ ಇದರಲ್ಲೇ ಬರುತ್ತೆ. ಅಂಡ್ ಆಲ್ ಕ್ರೆಡಿಟ್ ಗೋಸ್ ಟು ವೀಣಾ, ಪೂಜಾ ಅಂಡ್ ಶಿವು ಸಾರಿ. ಅಲ್ಲ ಶಿವ ದೇವ್ರಿಗೆ ಬಿಡ, ತೊಂದರೆ ಇಲ್ಲ, ದೇವ್ರ ಹೆಸರು. ಥ್ಯಾಂಕ್ ಯು, ಸಖತ್ ಇಷ್ಟ ಆಯ್ತು ಗಿಫ್ಟ್. ಮೈನ್ ತುಂಬಾ ಯೂಸ್ಫುಲ್ ಆಗೋಂಥ ಗಿಫ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನೇ ತೋರಿಸ್ಬೇಡ, ನೀನು ಬಾ. ನಾನು ದೋಸೆ ತಿಂತಾ ಇದ್ದೀನಿ, ಚಟ್ನಿ ಹಾಕಿ ಮಾಡ್ಕೊಂಡು. ಅಪ್ಪ ಮಾತಾಡ್ತಾರೆ ಈಗ. ನಾನು ಗರಿ ರಾಗಿ ದೋಸೆ, ಕಡಲೆಬೇಳೆ ಚಟ್ನಿ, ಕಾಯಿ ಚಟ್ನಿ ನಮ್ಮ ವೈಫ್ ಮಾಡಿದ್ದಾರೆ. ಅವರು ಅಲ್ಲೇ ಇದ್ದಾರೆ, ಬಣ್ಣ ಹಚ್ಕೊಂಡವ್ರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಆಯ್ತಾ? ಹಂಗಾಯ್ತಾ? ಅದಾದ್ಮೇಲೆ ಇನ್ನ ತಿನ್ನೋದು. ಇವಾಗ ಏನಾದ್ರು ಫುಲ್ ಹೊಟ್ಟೆನೇ ಹಸ್ವಾಗಿರಲ್ಲ, ತಗೊಳಕ ತಿನ್ನು ಅಂತ ಕೊಡ್ತಾ ಇರ್ತೀವಿ. ಅಯ್ಯೋ ಹೊಟ್ಟೆ ಹಸ್ವಾಗಿಲ್ಲ, ಅಲ್ಲಿ ಏನೂ ಇರಲ್ಲ. ನೀವು ಹೊಟ್ಟೆ ಹಸಿತೈತೆ ಹೊಟ್ಟೆ ಹಸಿತೈತೆ ಎಷ್ಟು ಗೊತ್ತಾ, ನಿನ್ನೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಅಂತೇಳಿ ಹೊಟ್ಟೆ ತುಂಬಾನೇನಾ 2 ಸೌಟು ಮಾಮೂಲಿ ಬಿಸಿಬೇಳೆ ಬಾತು ತೆಳ್ಳಗ್ ಮಾಡಿತ್ತು, ತಿಂದು ಹೋಗಿದ್ದೀನಿ. ಬರೋ ಹೊತ್ತಿಗೆ ಬಾಟ್ಲ್ ಹಾಕ್ಸ್ಕೊಂಡ್ ಬಂದ್ನಲ್ಲ, ವಾಟರ್ ಹೊತ್ತಿಗೆ ಮುಡ್ತು. ತಿರ್ಗಾ ಬಂದು ತಡಿ ಈಗಿನ ತಿಂಡಿ ತಿಂದಿದ್ನಲ್ಲ, ತಿರ್ಗಾ ಯಾರು ತಿಂತಾರೆ ಅಂತ ಹೇಳಿ ಹೋಗಿ ಸೆಲಮಲೆಣ್ಣು ತಿಂದೆ. ಆಮೇಲೆ ಒಂದ್ ಸಿಬೇಕ ಹಚ್ಕೊಡ್ತಮ್ಮ, ತಪ್ಪುದು ಅದನ್ನು. ಅದ್ರಾಗ ಇನ್ನೇನು ಅಮ್ಮ ಅಪ್ಪ ಒಂದೊಂದ್ ಪೀಸ್ ತಗೊಂಡ್ರೆ ಅಷ್ಟೇ, ಮಿಕ್ಕಿದ್ ನಾನೇ ತಿಂದೆ. 12 ತಿರ್ಗಾ ಓಡೋಗ್ ತಿಂದಿದ್ದೀನಿ. 12 ಏನಪ್ಪ ಅರ್ಜೆಂಟ್ ದುಬೈಗೆ ಬೇಗ ಏನಾದ್ರು ಫ್ಲೈಟ್ ಹೌದಾ? ನಡಿ, ನಾನ್ ಕರ್ಕೊಂಡ್ ನಡಿ. ಆಲ್ರೆಡಿ ಎಲ್ಲ ಫ್ಲೈಟ್ ಅಲ್ಲಿ ಹೋಗಿ ಬಂದಿದೀವಿ. ನೀನಿ ಕಟ್ಕೊಡೋದು ಅನ್ಸೋ ದುಡ್ಡಿಲ್ಲ ಅಂತ. ನಂಗೆ 3 ದಿನದಿಂದ ಮನಿಕೊಂಡ್ ನೆಟ್ವರ್ಕ್ ಬರ್ತಾ ಇಲ್ಲ ಪೂಜಾ. ಮೊಬೈಲ್ ನೋಡೋಣ ಅಂದ್ರೆ, ಟಿವಿ ನೋಡೋಣ ಅಂದ್ರೆ ಯಾವ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇಲ್ಲ. ನಿದ್ದೆನೆ ಬರ್ತಿರ್ಲಿಲ್ಲ ನಂಗೆ. ಮಾಡ್ಕೊಡೋದೆಲ್ಲ ಬಿಟ್ಟಿದ್ದು, ನಂದೇನಿಲ್ಲ. ಒಂಚೂರು ಕ್ಯೂಚದಲ್ಲ, ಬರೀ ಟೊಮಟ ಬೆಳ್ಳುಳ್ಳಿ ಹಾಕಿ ಕೂಗ್ಸ್ ಕೊಡ. ಬಿಡಿಸ್ಬಿಡ್ತೀಯ? ನನ್ ಸಮ ಸುಳಿತೀಯ?
ಏನ ಪೂಜಾ ನೋಡೋಣ ಅದನ್ನು ಡೇರ್ ಚಾಲೆಂಜ್ ಕೊಡೋಣ ಸರಿ. ಮಾಡು ಪೂಜಾ. ಸರಿ ಎಷ್ಟು ಕೊಡ್ತೀರಾ? ಎಷ್ಟು ಕೊಡೋದಾಗ ನಾವ್ ಇವಾಗ ಅಮ್ಮ ಇವಾಗ ನಾನ್ ಮಾಡ್ತಿರ್ಲಿಲ್ಲ. 16 ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಖರ್ಚು ಮಾಡ್ಬೇಕು. 60 ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡ್ಬೇಕು. ದಾನ ಗೀನ ಎಲ್ಲ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಸೇವ್ ಎಷ್ಟು ಇವಾಗ ನಿನಗೆ 100 ರೂಪಾಯಿ ಸಿಕ್ತು ಅನ್ಕೋ, 20 ರೂಪಾಯಿಗೆ ಏನಾದ್ರು ತಿನ್ಬೇಕು, ಇನ್ 40 ರೂಪಾಯಿ ಖರ್ಚು ಮಾಡ್ಬೇಕು, ಇನ್ ಮಿಕ್ಕಿದ್ದನ್ನ ಉಳಿಸ್ಬೇಕು. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಅಲ್ಲ ಇಷ್ಟೊಂದ್ ಜನ ಹೆಣ್ಮಕ್ಳು ಮದಿದ್ದಲ್ಲ, ಅಪ್ಪ ಮಾತೇ ಆಡ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರ ಇಲ್ಲಿ ಮೆಜಾರಿಟಿ ಯಾರ್ದು ಐತಿ ಇಲ್ಲಿ? ಮೆಜಾರಿಟಿ ಅವ್ರೆಂದು ಕಡಿಮೆನೇ ಅವ್ರು. ಅಯ್ಯೋ, ಬೇಜಾರಾಗುತ್ತೆ. ನೀನ್ ಅದ್ ನಿಮ್ಮ ಬಿಡು. ಅಪ್ಪನ ಕಡೆಗೆ ಹೋಗುತ್ತೆ, ಈ ಉಮೇಶ್ ಅವನ ಕಡೆಗೆ ಹೋಗುತ್ತೆ. ನಾನು ಅಪ್ಚೇರಾಗೆ ಸುಮ್ಮ ಕೂತ್ಕೋಬೇಕು ಅಂತ ಏನ್ ಮಾಡೋಣ? ನೀವಿದ್ರೆ ಮಾತಾಡಿದ್ರೆ ಗಲಗಲ ಅಂತವ. ಆಮೇಲೆ ಆಮೇಲೆ ಕ್ಯಾನ್ಸಲ್ ಆಗುತ್ತೆ. ನಾವ್ ಲೇಡೀಸ್ ಸೇರ್ಕೊಂಡ್ಬಿಟ್ರಂತೂ ಮನೆಯೊಳಗ್ ಗಂಡಸ್ರು ಯಾರು ಇರೋದೇ ಇಲ್ಲ. ಉಮ್ಮ ಅಂತ ಅವಳು ಅಮೌಂಟ್ ಕಾಣ ಅವಳೋಗ್ತಾಳೆ. ಅಯ್ಯೋ ಬೇಜಾರು. ಬಸವಣ್ಣ ಇದ್ರು ಮಾತಾಡುತ್ತೆ, ಬಟ್ ಕಾಯಿ ವ್ಯಾಪಾರಕ್ಕೆ ಹೋಗುತ್ತಲ್ಲ. ನೀನ್ ಜೋಬಿ ತುರಿಕ ಅಲ್ವಾ ಸರ್ದ? ಹೌದು ಹೌದು. ನಾನ್ ನೋಡಂಗೆ ಕಡೆ ನಂದು ಇಟ್ಕೊಂಡು ಹೋಗ್ತಾಳೆ ಸ್ಕೂಲ್ಗೆ ಹೋಗತ್ತಕ ನಂದು. ನಿಂದ ಐಫೋನ್ ನೋಡಲ್ಲ ನೀನು? ನೋಡ್ತೀನಿ, ಅದ್ರಲ್ಲಿ ಜಾಸ್ತಿ ಬರಲ್ಲ. ಆಂಡ್ರಾಯ್ಡ್ ಸರಿ. ಎಲ್ಲ ರೆಕಾರ್ಡ್ ಮಾಡ್ಕೊಂತವ್ಳೆ ಅಷ್ಟೇ.